ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋದಲ್ಲಿ 2025 ಪ್ರಶ್ನೆ ಪತ್ರಿಕೆ ಒಂದನ್ನು ನೋಡಿದ್ವಿ. ಅದರ ಮುಂದುವರೆದಿರ್ತಕ್ಕಂಥ ಭಾಗವನ್ನು ತಗೊಂಡಿದ್ವಿ. ಇದು ಪ್ರಮೇಯ ಇರ್ತಕ್ಕಂಥದ್ದು. ತ್ರಿಭುಜದ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುಗೆ ಸಮಾನಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಎಂದು ಸಾಧಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ತ್ರಿಭುಜ ಅಂತಂದು ಹೇಳಿದ್ರೆ ನಾನು ತ್ರಿಭುಜವನ್ನು ಬರ್ಕೊಂಡಿದ್ದೀನಿ. ABC ಇದು ತ್ರಿಭುಜ. ಈ ತ್ರಿಭುಜ ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಅಂದ್ರೆ BC ಬಾಹುವಿಗೆ ಸಮಾಂತರವಾಗಿ ನಾನು ಹೇಳ್ಕೊಂಡಿದ್ದೀನಿ. ಇದನ್ನ D ಮತ್ತು E ಬಿಂದುಗಳಲ್ಲಿ ಛೇದಿಸ್ತಕ್ಕಂಥದ್ದು. ಎಳೆದ ಸರಳ ರೇಖೆ ಉಳಿದೆರಡು ಬಾಹುಗಳನ್ನು ಅಂದ್ರೆ AB ಮತ್ತು AC ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತೆ ಅಂತ ತೋರಿಸಿ ಅಂತ ಕೇಳಿದ್ದೇನೆ. ಇಲ್ಲಿ ಮೊದಲನೇದಾಗಿ ಕೊಟ್ಟಿರ್ತಕ್ಕಂಥ ದತ್ತಾಂಶಗಳನ್ನು ನಾವು ತಗೊಳ್ಳೋದಾದ್ರೆ ತ್ರಿಭುಜ ABCಯಲ್ಲಿ DE ಪ್ಯಾರಲಲ್ ಟು BC ಅಂದ್ರೆ BCಗೆ ಸಮಾಂತರವಾಗಿ DE ರೇಖೆಯನ್ನ ಎಳೆದಿರ್ತಕ್ಕಂಥದ್ದು. ಹಾಗೇನೆ ಇಲ್ಲಿ ಸಾಧಿಸಬೇಕಾಗಿರ್ತಕ್ಕಂಥ ಸಾಧನೆಯನ್ನ ನೋಡೋದಾದ್ರೆ ಸಾಧನೆಯ ಎಳೆದ ಸರಳ ರೇಖೆ ಉಳಿದೆರಡು ಬಾಹುಗಳನ್ನು ಅಂದ್ರೆ AB ಬಾಹು ಮತ್ತು AC ಬಾಹುಗಳನ್ನು ಸಮಾನುಪಾತದಲ್ಲಿ ಅಂದ್ರೆ AD by DB is equal to AE by EC ಇದನ್ನು ತಗೊಂಡಿರ್ತಕ್ಕಂಥದ್ದು. ಇದನ್ನು ನಾವು ಸಾಧನೆ ಮಾಡಬೇಕು ಅಂತಂದು ಹೇಳಿದ್ರೆ ತ್ರಿಭುಜವನ್ನ ರಚನೆಯನ್ನ ಮಾಡಿಕೊಡೋಣ. ರಚನೆ ಏನ್ ಮಾಡೋದು ಅಂತಂದು ಹೇಳಿದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದನ್ನ ಈ AC ಇರ್ತಕ್ಕಂಥದ್ದನ್ನ ಮೊದಲನೇದಾಗಿ P ಮತ್ತು E ಯನ್ನ ಸೇರಿಸ್ಕೊಳ್ಳೋಣ. ಹಾಗೆಯೇ C ಮತ್ತು D ಯನ್ನ ಸೇರಿಸೋಣ. ನೆಕ್ಸ್ಟ್ ಬಂತು ಈ ಬರ್ತಕ್ಕಂಥದ್ದು ಏನಿದೆಯೋ ACಗೆ ಪರ್ಪೆಂಡಿಕ್ಯುಲರ್ ಆಗಿ DM ಅನ್ನ ಹೇಳ್ಕೊಳ್ಳೋಣ. ಹಾಗೇನೆ ABಗೆ ಪರ್ಪೆಂಡಿಕ್ಯುಲರ್ ಆಗಿ EN ಅನ್ನ ಹೇಳ್ಕೊಳ್ಳೋಣ. ಇದು ಬರ್ತಕ್ಕಂಥದ್ದು. ಇದನ್ನ ನಾವು ಬರ್ಕೊಂಡ್ರೆ DM ಪರ್ಪೆಂಡಿಕ್ಯುಲರ್ ಟು AC ಮತ್ತು EN ಪರ್ಪೆಂಡಿಕ್ಯುಲರ್ ಟು AB ಮತ್ತು BE ಮತ್ತು CBDಗಳನ್ನು ಸೇರಿಸಿ. ನೆಕ್ಸ್ಟ್ ಬಂತು ಸಾಧನೆ ತಗೊಂಡ್ರೆ ಕೊಟ್ಟಿರ್ತಕ್ಕಂಥ ತ್ರಿಭುಜ ADE ಒಂದು, ಇನ್ನೊಂದು BDE ಇವೆರಡೂ ತ್ರಿಭುಜಗಳನ್ನು ತಗೊಂಡ್ರೆ ಮೊದಲನೇದಾಗಿ ಸಾಧನೆಯಲ್ಲಿ ತ್ರಿಭುಜದ ವಿಸ್ತೀರ್ಣ ಈಕ್ವಲ್ ಟು ಅರ್ಧ ಇಂಟು ಪಾದ ಇಂಟು ಎತ್ತರ ಅಥವಾ ಅರ್ಧ B ಇಂಟು H ಅಂತ ತಗೊಳ್ಳೋಣ. ಮೊದಲನೇದು ತ್ರಿಭುಜ ADE ಇಸ್ ಈಕ್ವಲ್ ಟು ಯಾವುದು ADE ತಗೊಂಡ್ರೆ ಇದು ನಮಗೇನಾಗುತ್ತೆ ಬರ್ತಕ್ಕಂಥದ್ರಲ್ಲಿ AD ಪಾದ ಆಗುತ್ತೆ. EN ಏನಾಗುತ್ತೆ ನಮಗೆ ಎತ್ತರ ಆಗ್ತಕ್ಕಂಥದ್ದು. ಅರ್ಧ AD ಇಂಟು EN ಇದನ್ನು ಒಂದು ಅಂತ ಇಟ್ಕೊಳ್ಳೋಣ. ಹಾಗೇನೆ ಇನ್ನೊಂದು ತ್ರಿಭುಜ ABD ಅದನ್ನಾದರೂ ತಗೋಬಹುದು. BDE ಈ ತ್ರಿಭುಜ ತಗೊಂಡ್ರೆ ತ್ರಿಭುಜ BDE ಇಲ್ಲಿ ನಾವು ತಗೊಳ್ಳೋಣ.
ತ್ರಿಭುಜ BDE ತಗೊಂಡ್ರೆ ಇದರಲ್ಲಿ ಅರ್ಧ DB ಇಂಟು EN. ಅಂದರೆ ಇಲ್ಲಿ ನಾವು ತಗೋಬೇಕಾದ್ರೆ ಈ ಥರ ತಗೊಂಡ್ರೆ ಇಲ್ಲಿ ಬರ್ತಕ್ಕಂಥದ್ದು ನಮಗೆ ಪರ್ಪೆಂಡಿಕ್ಯುಲರ್ ಆಗಿ ಸಿಗ್ತಕ್ಕಂಥದ್ದು. ಹಾಗಾಗಿ EN ಅನ್ನು ತಗೊಂಡಿದ್ದೀವಿ. ಇದರ 2 ಅಂತ ತಗೊಳ್ಳೋಣ. 1 ಡಿವೈಡೆಡ್ ಬೈ 2 ಅಂತ ಇಟ್ಕೊಂಡ್ರೆ ತ್ರಿಭುಜ ADE ವಿಸ್ತೀರ್ಣ ಡಿವೈಡ್ ಬೈ ತ್ರಿಭುಜ BDE ವಿಸ್ತೀರ್ಣ is equal to ಅರ್ಧ AD ಇಂಟು EN ಡಿವೈಡ್ ಬೈ ಅರ್ಧ DB ಇಂಟು EN. ಇಲ್ಲೇನಾಗುತ್ತೆ, ಅರ್ಧ ಅರ್ಧ ಕ್ಯಾನ್ಸಲ್ ಆಗುತ್ತೆ, EN ಕ್ಯಾನ್ಸಲ್ ಆಗುತ್ತೆ, ಉಳಿತಕ್ಕಂಥದ್ದು AD ಬೈ DB. ಇದನ್ನು 3 ಅಂತ ಇಟ್ಕೊಳ್ಳೋಣ. ಅದೇ ರೀತಿಯಾಗಿ ADEಯಲ್ಲಿ AC ತಗೊಂಡ್ರೆ ನಮಗೆ DM ಪರ್ಪೆಂಡಿಕ್ಯುಲರ್ ಸಿಗ್ತಕ್ಕಂಥದ್ದು, ಮತ್ತು ಇಲ್ಲಿ ನಾವು ತಗೊಳ್ತಕ್ಕಂಥದ್ದು DEC ತಗೊಂಡ್ರೆ DM ಪರ್ಪೆಂಡಿಕ್ಯುಲರ್ ಟು ECಯಲ್ಲಿ ಸಿಗ್ತಕ್ಕಂಥದ್ದು. ಅದನ್ನು ಬರ್ಕೊಳ್ಳೋಣ. ನೇರವಾಗಿ ನಾನು ತಗೊಳ್ತೀನಿ. ತ್ರಿಭುಜ ADE ವಿಸ್ತೀರ್ಣ ಡಿವೈಡ್ ಬೈ ತ್ರಿಭುಜ DEC ವಿಸ್ತೀರ್ಣ ಈಕ್ವಲ್ ಟು ಅರ್ಧ ಇಂಟು AE ಇಂಟು DM ಡಿವೈಡ್ ಬೈ ಅರ್ಧ AC ಇಂಟು DM. ಅಲ್ಲಿಗೆ ಅರ್ಧ ಅರ್ಧ ಕ್ಯಾನ್ಸಲ್, DM ಕ್ಯಾನ್ಸಲ್, ಉಳಿತಕ್ಕಂಥದ್ದು AE ಬೈ EC. ಇದನ್ನು 4 ಅಂತ ಇಟ್ಕೊಳ್ಳೋಣ. ಈಗ ಇದರಲ್ಲಿ ತಗೊಳ್ಳೋದಾದರೆ ಇಲ್ಲಿ ಬರ್ತಕ್ಕಂಥದ್ದು ಇದು ಏನಿದೆಯೋ BCDE ಎರಡು ಸಮಾಂತರ ರೇಖೆಗಳ ನಡುವೆ BDE ತ್ರಿಭುಜ ಮತ್ತು DEC ತ್ರಿಭುಜ ಬರ್ತಕ್ಕಂಥದ್ದು. ಒಂದೇ ಪಾದದ ಮೇಲೆ 2 ತ್ರಿಭುಜಗಳು ನಿಂತಾಗ ಅವೆರಡರ ವಿಸ್ತೀರ್ಣಗಳು ಕೂಡ ಸಮನಾಗ್ತವೆ. ಹಾಗಾಗಿಬಿಟ್ಟು ಅವೆರಡೂ ವಿಸ್ತೀರ್ಣಗಳನ್ನು ಸಮ ಅಂತೇಳಿ ತೋರಿಸೋದಕ್ಕೆ ಬರುತ್ತೆ. ಅದನ್ನೇ ಬರ್ಕೊಳ್ಳೋಣ. ತ್ರಿಭುಜ BDE ಮತ್ತು ತ್ರಿಭುಜ DECಗಳು ಒಂದೇ ಪಾದ DE ಮತ್ತು ಒಂದೇ ಸಮಾಂತರ ರೇಖೆಗಳಾದ BC ಮತ್ತು DEಗಳ ನಡುವೆ ಇದೆ. ಅದರಿಂದ ನಮಗೆ ಏನು ಸಿಗುತ್ತೆ? ತ್ರಿಭುಜ BDE ವಿಸ್ತೀರ್ಣ is equal to ತ್ರಿಭುಜ DEC ವಿಸ್ತೀರ್ಣ 5 ಅಂತ ತಗೋಣ. ಅವಾಗ ಏನಾಗುತ್ತೆ, ಇವೆರಡೂ ಕೂಡ ಕ್ಯಾನ್ಸಲ್ ಮಾಡಿದರೆ ಅಲ್ಲಿ ನಮಗೆ ನೇರವಾಗಿ AE ಮತ್ತು EC, ಇಲ್ಲೂ ಕೂಡ ಅಷ್ಟೇ AB ಬೈ DB AE ಬೈ CE ಸಿಗ್ತಕ್ಕಂಥ. ನಮಗೆ 3, 4 ಮತ್ತು 5ರಿಂದ AB ಬೈ DB is equal to AE ಬೈ EC. ಇದು ನಮಗೆ ಬೇಕಾಗಿರ್ತಕ್ಕಂಥ ಪ್ರಮೇಯ. ಇಷ್ಟು ಕೂಡ ತಮಗೆ ತಿಳಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಉಳಿದಿರ್ತಕ್ಕಂಥ ಲೆಕ್ಕಗಳನ್ನು ತಗೊಳ್ಳೋಣ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ